ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ನಾನು. ಹಾ ಗೊತ್ತಾಯ್ತು, ಸ್ವಲ್ಪ ಬಿಸಿ ಇದ್ದೆ ಅದಕ್ಕೆ. ನಾನು ಅಮ್ಮ ಬೆಳಿಗ್ಗೆನೆ ನಿನ್ನ ಹಾಸ್ಟೆಲ್ ಬಂದು ಮೀಟ್ ಮಾಡ್ತೀನಿ. ಏನು ಹಾಸ್ಟೆಲ್ ಅಲ್ಲ, ನನ್ ಮನೆ ಕರ್ಕೊಂಡು ಹೋಗಲ್ವಾ? ನಿನ್ನ ಹಾಳಾದ ಸ್ಕೂಲ್ ಇದೆಯಲ್ಲ ಅದೇನೋ ವೀಕ್ ಡೇ ನಲ್ಲಿ ಮನೆಗೆ ಬಿಡಲ್ವಂತೆ, ವೀಕೆಂಡ್ ಅಲ್ಲಿ ಮಾತ್ರ ಕರ್ಕೊಂಡು ಹೋಗ್ಬೇಕಂತ. ಅರೆ ಮುಖ ಯಾಕೆ ಹಂಗ್ ಮಾಡ್ಕೊಂತಿದ್ಯಾ? ವಾಟ್ ಡು ಐ ಡು? ನೀವ್ ಲಾಯರು, ರೂಲ್ಸ್ ಅಲ್ಲಿ ಲೂಪ್ ಹೋಲ್ಸ್ ಹುಡುಕ್ಬೇಕು. ಅದ್ರ ಬದಲು ರೂಲ್ಸ್ ನ ಫಾಲೋ ಮಾಡ್ತಾ ಇದೀರಲ್ಲ. ಐ ಥಾಟ್ ಯು ವರ್ ಸ್ಮಾರ್ಟ್. ಐ ಆಮ್ ಸೋ ಸಾರಿ, ಐ ಆಮ್ ಸಚ್ ಅ ಡಿಸಪಾಯಿಂಟಿಂಗ್ ಫಾದರ್. ನಿಂಗೇನಾದ್ರೂ ತಗೊಂಬರ್ಲಾ? ಅದೇನು ಬೇಡ, ನೀವು ಬನ್ನಿ ಸಾಕು. ನಾನು ಅಷ್ಟೊಂದು ಮಿಸ್ ಮಾಡ್ಕೊಂತಿದ್ಯಾ? ಆ ಥರ ಏನೂ ಇಲ್ಲ, ನಿಮ್ಗೆ ವಯಸ್ಸಾಗ್ತಿದೆ. ಈ ಟೈಮಲ್ಲೇ ಮೆಮೊರೀಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ವಯಸ್ಸಾಗ್ತಿರೋದು ನಿಮ್ಮ ಅಮ್ಮಂಗೆ, ನಂಗಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಆಲ್ಮೋಸ್ಟ್ ಬರ್ಡೇ ಅಪ್ಪ. ಥ್ಯಾಂಕ್ ಯು ಪುಟಾಲ್. ಮಡಿಕೇರಿಗೆ ಬಂದ ಕೂಡಲೇ ಸಿಗ್ತೀನಿ. ನಿಲ್ಸಿ ಇಲ್ಲಿ. ಸರ್ ಏನ್ ನಡೀತಾ ಇದೆ ಇಲ್ಲಿ? ಮದುವೆ ನಡೀತಿದೆ ಸರ್. ರೋಡ್ ಫುಲ್ ಬ್ಲಾಕ್ ಆಗಿದೆ, ನಿಮ್ ಗಾಡಿ ಈ ಕಡೆ ಹೋಗಕ್ಕಾಗಲ್ಲ. ಈಗ ನನ್ನ ಮನೆ ಅಲ್ಲಿ ಇದೆಯಲ್ಲ, ಹೆಂಗ್ ಹೋಗೋದಲ್ಲಿ? ರೂಟಲ್ಲಿ ಹೋಗಿ ಸರ್, ಹಂಗೆ ಕನೆಕ್ಟ್ ಆಗುತ್ತೆ. ನನ್ನ ಲವ್ಲಿ ವೈಫ್ ಮೀರಾ ನನಗೋಸ್ಕರ ಏನೆಲ್ಲ ರೆಡಿ ಮಾಡಿದಾಳು ನೋಡಿ. ಒಂದು ಕೇಕ್, ಬಲೂನ್ಸ್, ವೈನ್ ಗ್ಲಾಸಸ್ ಆ್ಯಂಡ್ ಎಷ್ಟೆಲ್ಲ ವಾಲ್ ಡೆಕೋರೇಷನ್ಸ್ ಎಲ್ಲ ಇದೆ ಇಲ್ಲಿ. ಹ್ಯಾಪಿ ಬರ್ತ್ಡೇ ಅಂತೆಲ್ಲನೂ. ಬಟ್ ಅವಳೇ ಇಲ್ಲ, ಬಿಕಾಸ್ ಶಿ ಲೈಕ್ಸ್ ಡೂಯಿಂಗ್ ದೀಸ್ ಸರ್ಪ್ರೈಸಸ್. ಬಟ್ ಯೂಶಲಿ ನಾನು ಶಾಕ್ ಆಗಿದ್ದೀನಿ. ಬಟ್ ಕಿಚನಲ್ಲಿದ್ದಲ್ಲ, ಐ ಥಿಂಕ್ ಶಿ ವಾಂಟ್ಸ್ ಮಿ ಟು ಪ್ಲೇ ಒನ್ ಹೈಡ್ ಆ್ಯಂಡ್ ಸೀಕ್ ಗೇಮ್. ಮೀರಾ, ಕರೆಂಟ್ ತೆಗಿಯೋದೆಲ್ಲ ಮಾಡಬೇಡ. ಲಿಸನ್, ಐ ಆಮ್ ಸ್ಕೇರ್ಡ್ ಆಫ್ ದ ಡಾರ್ಕ್. ಮೀರಾ, ಕಿಚನಲ್ಲೂ ಇಲ್ಲ ಇಲ್ಲೆಲ್ಲೂ. ಮೀರಾ ನೋಡಿ, ನಿಮ್ಮ ಬರ್ತ್ಡೇಗೆ ನೀವು ಯಾವತ್ತೂ ಲೇಟಾಗಿ ಬರಬಾರ್ದು. ಬಿಕಾಸ್ ದೇ ವಿಲ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಆನ್ ದೇರ್ ಓನ್. ಒಬ್ಬರೇ ಇದ್ದು ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಆಲ್ವೇಸ್ ಬಿ ಆನ್ ಟೈಮ್. ರೂಮಲ್ಲಿ ಇರ್ಬೋದೇನೋ. ರೂಮಿಗೆ ಬರ್ತಾ ಇದ್ದೀನಿ, ಅದೆಲ್ಲಿ ಬಚ್ಚಿಟ್ಕೊಂತೀಯೋ ಬಚ್ಚಿಟ್ಕೋ. ಐ ಆಮ್ ಗೋನಾ ಫೈಂಡ್ ಯು ನಾವ್. ಮೀರಾ, ರೂಮಲ್ಲೂ ಇಲ್ವಲ್ಲ. ಮೀರಾ, ಸಾಕು ಬಾ. ಕರೆಂಟ್ ಬಂತು ಮತ್ತೆ. ಮೀರಾ, ಎಲ್ರಿ ಇನ್ಸ್ಪೆಕ್ಟ್ರು? ಏನು ಪ್ರಾಬ್ಲಮ್ಮು? ಅವ್ರ ಜೊತೆ ಮಾತಾಡ್ತೀನಿ. ಎಲ್ರಿ ಅವರು? ನಾವ್ಯಾಕ್ರಿ ಇರೋದು? ನಮಗೆ ಹೇಳ್ರಿ. ಹೆಂಡ್ತಿ ಮಿಸ್ಸಿಂಗ್. ಯಾವಾಗಿಂದ? ನೆನ್ನೆ ರಾತ್ರಿಯಿಂದ. ಅದನ್ನು ಮಿಸ್ಸಿಂಗ್ ಅನ್ನಲ್ಲ ಸರ್, ಮ್ಯಾರೇಜ್ ಅಂತಾರೆ. ಜಗಳ, ಡ್ರಾಮಾ, ಆಮೇಲೆ ಕೂಲ್ ಆಫ್ ಆಗಿ ಮತ್ತೆ ಬರ್ತಾರೆ ಬಿಡಿ. ನಾನು ನಿಮ್ಮನ್ನು ಕೇಳಿದ್ನಾ ನನ್ನ ಕೇಸ್ ಆ್ಯನಲೈಸ್ ಮಾಡಿ ಅಂತ? ಸೀರಿಯಸ್ ಆಗಬೇಡಿ ಸರ್, ನಾನೆಲ್ಲ ಫ್ರೆಂಡ್ಲಿಯಾಗಿ ಹೇಳಿದ್ರೆ. ನನಗೆ ನಿಮ್ಮ ಫ್ರೆಂಡ್ಲಿ ಅಡ್ವೈಸ್ ಬೇಡ, FIR ಬೇಕು. ಡ್ಯೂಟಿ ಟೈಮ್ ಆಯಿತು, ಇನ್ನೂ ಬಂದಿಲ್ವಲ್ಲ ನಿಮ್ಮ ಇನ್ಸ್ಪೆಕ್ಟ್ರು. ಏನ್ರಿ ನಮಗೆ ಡ್ಯೂಟಿ ಹೇಳ್ಕೊಡಕ್ಕೆ ಬರ್ತೀರಾ? ಏನು ಮಾಡ್ತೀರಾ? ನನ್ನ ಮೇಲೆ ಕೇಸ್ ಹಾಕ್ತೀರಾ? ಬರ್ಕೊಳ್ರಿ FIR ನನ್ನ ಮೇಲೆ. ಸೆಕ್ಷನ್ 353 BNS ಸೆಕ್ಷನ್, ನಾಟ್ ಅಲವಿಂಗ್ ಅ ಪಬ್ಲಿಕ್ ಸರ್ವೆಂಟ್ ಟು ಡೂ ಹಿಸ್ ಡ್ಯೂಟೀಸ್. ಹೆಸರು ರೋಹಿತ್, ಏಜ್ 40. ರೋಹಿತ್ ಸರ್, ನಾನು ರೋಹಿತ್. ಅದೇ ನಿಮ್ಮ ಯು ಆರ್ ಎ ಫೇಮಸ್ ಲಾಯರ್, ಐ ನೋ. ಪ್ಲೀಸ್ ಸರ್, ಒಂದು ಕಂಪ್ಲೇಂಟ್ ಕೊಡಬೇಕು. ಬನ್ನಿ ಮಾತಾಡೋಣ.
ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಕೂರ್ಗ್ ರೀಚ್ ಆಗ್ತೀನಿ ಸರ್. ರೋಡ್ ಫುಲ್ ಬ್ಲಾಕ್ ಆಗಿದೆ ಸರ್. ವಾಟ್ ಅ ಸರ್ಪ್ರೈಸ್ ಆನ್ ಮೈ ಬರ್ತ್ಡೇ. ನೀವಿಬ್ಬರು ಜಗಳ ಆಡಿದ್ರ? ಜಗಳ ಅಂತ ಏನಿಲ್ಲ ಸರ್, ಅದೇ ನನ್ನ ಬರ್ತ್ಡೇ ಅಲ್ವಾ, ಸೊ ಅದಕ್ಕೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋಣ, ಹಾಸ್ಟೆಲ್ ಇರ್ತಾಳೆ, ನಮ್ಮ ಜೊತೆ ಸೆಲೆಬ್ರೇಷನ್ಸಲ್ಲಿ ಇರಲಿ ಅಂತ. ಅವಳು ಆಗಲ್ಲ, ಸ್ಕೂಲ್ನವ್ರು ಬಿಡಲ್ಲ ಅಂತೆಲ್ಲ ಅಂದ್ಲು. ಅದಕ್ಕೆ ನಾನು ಅದೇನು ಸ್ಕೂಲಾ ಜೈಲಾ ಅಂತ ಮಾತಾಯ್ತು ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ನಿಮ್ಮ ಬರ್ತ್ಡೇ ಇರೋದ್ರಿಂದ ನಿಮ್ಮ ಮನೆಯವರು ಬರ್ಬೋದಲ್ವಾ? ಅವರು ಬರಲ್ಲ ಅನ್ನೋದನ್ನ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ? ಸರ್ ಅದೇನೋ ಒಂದು ಕೆಟ್ಟ ಫೀಲಿಂಗ್ ಸರ್, ಯಾಕಂದರೆ ನನ್ನ ಮನೆಗೆ ಬಂದಾಗ ಅಲ್ಲಿ ಟೇಬಲ್ ಮೇಲೆ ಕೇಕ್ ಇತ್ತು, ಸೆಲೆಬ್ರೇಷನ್ಸ್ ಎಲ್ಲ ರೆಡಿ ಮಾಡಿದ್ರು. ನೋಡಿದ್ರೆ ಅವಳು ಮಾತ್ರ ಇಲ್ಲ. ಅದು ಯಾಕೆ ಕೇಳದೆ ಹಾಗೆ ಹೊರಟೋಗೋಕ್ಕೆ ಸಾಧ್ಯ ಸರ್? ಸಿದ್ದಪ್ಪ ಸರ್. ಇವ್ರ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡು. ಸರಿ ಸರ್. ಹಾಗೆ ಸರ್, ನನಗೆ ನಿಮ್ಮ ಮನೆಯವ್ರ ಫೋಟೋ ಬೇಕು, ಸರ್ಚ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸರ್ ನನ್ನ ಫೋನ್ ಏನೋ ಸ್ವಲ್ಪ ಆಫ್ ಆಗಿದೆ, ನಾನು ಮನೆಗೆ ಹೋಗಿ ಕಳಿಸ್ಲಾ? ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು. ನೀವು ಈ ಕೇಸ್ನ ಇಷ್ಟು ಸೀರಿಯಸ್ ಆಗಿ ತೊಗೊತಿದ್ದೀರಾ. ಸರ್, ನೀವು ದೊಡ್ಡ ಲಾಯರು, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು. ಹಾಂ, ಇಲ್ಲೇ ನಿಲ್ಲಿಸಿ ತಗೊಳ್ಳಿ. ಯಾಕಿಷ್ಟು ಲೇಟು? ಆಟೋ ಸಿಗಲಿಲ್ಲ. ಏನಂದ್ರು ಪೊಲೀಸು? ಕಂಪ್ಲೇಂಟ್ ತೊಗೊಂಡ್ರು, ಹುಡ್ಕಕ್ಕೆ ಶುರು ಮಾಡ್ತಾರಂತೆ. ಹಾಂ, ಈ ನಂಬರ್ಗೆ ನಿಮ್ಮ ಅಕ್ಕಂದು ಫೋಟೋ ಕಳಿಸ್ಬಿಡು ಬೇಗ. ನಂಗೆ ಈಗಲೂ ಯಾಕೋ ನೀನು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಅನಿಸ್ತಿದೆ. ನೆನ್ನೆ ರಾತ್ರಿ ಅವಳು ಡೆಕೋರೇಷನ್ ಎಲ್ಲ ಹಂಗೆ ಮಾಡಿಬಿಟ್ಟು ಸಡನ್ನಾಗಿ ಯಾಕೆ ಅವಳಂಗೆ ಹೊರಟೋಗ್ತಾಳೆ? ಆದರೆ ಅಕ್ಕ ಇದೇ ಥರ ಮುಂಚೆನೂ ಹೇಳ್ದೆ ಕೇಳ್ದೆ ಹೋಗಿದ್ಲಲ್ವಾ? ಇದೇನು ಹೊಸದಲ್ಲ. ಈ ಥರ ಯಾವತ್ತೂ ಮಾಡಿಲ್ಲ. ನಂಗೆ ಯಾಕೋ ಭಯ ಆಗ್ತಾ ಇದೆ. ತಾರಂಗೆ ಏನು ಹೇಳಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಸರ್, ಇದೇ ಥರ ಮುಂಚೆನೂ ಮೀರವ್ರು ಕಾಣೆಯಾಗಿದ್ರ? ಅಯ್ಯೋ ಸರ್, ಏನು ಅಂತ ಹೇಳಿ, ಬೆಂಗಳೂರು ಮೈಸೂರು ಅಂತ ಓಡೋಗ್ತಾ ಇರ್ತಾಳೆ. ಅದು ಎಲ್ಲಿ ಹೋಗ್ತಾಳೋ ಏನು ಮಾಡ್ತಾಳೋ. ನೋಡಿ, ಅವಳು ಬಿಟ್ಟು ಹೋಗಿರೋ NGO ಕೆಲಸನೆಲ್ಲ ನಾನು ಮಾಡ್ತಾ ಇದ್ದೀನಿ. ನೀವು ಅವ್ರನ್ನ ಲಾಸ್ಟ್ ನೋಡಿದ್ದು ಯಾವಾಗ? 1 ವಾರ ಆಯಿತು ಸರ್. ಎಲ್ಲಿ ಹೋಗ್ತಾಳೆ ಸರ್? ಒಂದು 4 ದಿವಸ ಬಿಟ್ಟು ಬಂದೇ ಬರ್ತಾಳೆ. ಇದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಸರ್. ರೋಹಿತ್ ಅವ್ರಿಗೂ ಇದೆಲ್ಲ ಗೊತ್ತೇ ಇದೆಯಲ್ಲ. ತಾರಾ ಬಂದ್ಲು. ಓಹ್, ಬಂದ್ಲಾ? ಹಾಯ್ ತಾರಾ. ಯು ಹ್ಯಾವ್ 10 minutes, ಮಿಸ್ಟರ್ ರೋಹಿತ್. ಪ್ಲೀಸ್ ಮೇಕ್ ಇಟ್ ಫಾಸ್ಟ್. ಥ್ಯಾಂಕ್ ಯು. ಹಾಯ್ ಅಪ್ಪ, ಯಾಕೆ ಲೇಟು? ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೆ. ಟ್ರಾಫಿಕ್ಕು, ಟೂರಿಸ್ಟ್ ಟೈಮು ಗೊತ್ತಲ್ಲ ನಿಂಗೆ. ಅಲ್ಲಿ ನೋಡಿ ಯಾರು ಬಂದಿದ್ದಾರೆ. ಓ ಚಿಕ್ಕಮ್ಮ, ಏನ್ ಚಿಕ್ಕಮ್ಮ ಎಷ್ಟು ಸಣ್ಣಕ್ಕಾಗೋಗಿದ್ದೀರಾ ನೀವು? ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಮ್ಮ ಇಲ್ಲಿ? ಅಪ್ಪ, ನೀನ್ ಅಮ್ಮನ್ನು ಕರ್ಕೊಂಡ್ ಬರ್ತೀನಂದಿದ್ದೆ. ಅಮ್ಮಂಗ್ ಹುಷಾರಿಲ್ಲ, ಬರ್ಲಿಲ್ಲ. ಏನಾಯ್ತು? ಅಮ್ಮಂಗೆ ಏನಾಯ್ತು? ಬನ್ನಿ ಮನೆಗೆ ಹೋಗೋಣ. ಐ ವಾಂಟ್ ಟು ಸೀ ಹರ್. ಹೇ, ನೀನು ಟೆನ್ಷನ್ ಮಾಡ್ಕೋಬೇಡ. ಅಮ್ಮ ಸ್ವಲ್ಪ ತಲೆನೋವು ಬಂದಿದೆ ಅಷ್ಟೇ. ಹಾಂ, ಎವ್ರಿಥಿಂಗ್ಸ್ ಓಕೆ. ನಾನು ಚಿಕ್ಕಮ್ಮ ಬಂದಿದ್ದೀವಲ್ಲ, ಬಾ. ಹ್ಯಾಪಿ ಬರ್ತ್ಡೇ ಅಂತೆಲ್ಲನೂ, ಬಟ್ ಅವಳೇ ಇಲ್ಲ. ಬಿಕಾಸ್ ಶಿ ಲೈಕ್ಸ್ ಡೂಯಿಂಗ್ ದಿ ಸರ್ಪ್ರೈಸಸ್. ಸರ್, ಯೂಶುವಲಿ ನಾನು ಶಾಕ್ ಆಗಿ. ಸರ್, ಅದೇ ನೀವಿಲ್ಲಿ? ನಿಮ್ಮದೇ ವಿಡಿಯೋ ನೋಡ್ತಾ ಓ ಸರ್, ನೆನ್ನೆ ರಾತ್ರಿ ನಾನು ಬಂದಾಗ ಇಲ್ಲಿಂದ ಶೂಟ್ ಮಾಡ್ಕೊಂಡು ಮಾಡಿದ ವಿಡಿಯೋ ಸರ್. ಸರ್, ಮೀರಾದ ಏನಾಯ್ತು ಅಂತ. ಒಂದ್ಸರಿ ಒಳಗೆ ಹೋಗ್ಬರೋಣ, ಬನ್ನಿ. ರೋಹಿತ್, ನಂಗೇನಾದರೂ ಕೇಳ್ತಾರಾ? ನಾನು ಮಾತಾಡ್ತೀನಿ ಇರು. ಇಷ್ಟು ಲೇಟ್ ಆದರೂ ನಿಮ್ಮ ಡ್ಯೂಟಿ ನೀವು ಮಾಡ್ತಾ ಇದ್ದೀರಾ. ಇಟ್ಸ್ ಗ್ರೇಟ್ ಸರ್. ಕೂತ್ಕೊಳ್ರಿ. ಹೇಳಿ ಸರ್. ನನ್ನಿಂದ ಏನಾದ್ರು ಮುಚ್ಚಿಡ್ತಾ ಇದ್ದೀರಾ? ಸರ್, ನನಗೆ ನಿಮ್ಮ ಪ್ರೋಟೋಕಾಲ್ ಗೊತ್ತು. ವೈಫ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಫಸ್ಟ್ ಸಸ್ಪೆಕ್ಟ್ ಹಸ್ಬೆಂಡ್ಗೆ. ನಾನೇ ಎಷ್ಟೊಂದು ಕೇಸಸ್ ಹ್ಯಾಂಡಲ್ ಮಾಡಿದ್ದೀನಿ ಈ ಥರದ್ದು. ಸರ್, ಇವರು ಸಿಸ್ಟರ್ ಸರ್, ಮೀರಾ ಸಿಸ್ಟರ್ ಅದಿತಿ. ಈಗ ತಾನೇ ಮಗಳನ್ನ ಮೀಟ್ ಮಾಡೋದಕ್ಕೆ ಹಾಸ್ಟೆಲ್ಗೆ ಹೋಗಿದ್ವಿ ಸರ್. ಅಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ.
ಮೈ ವೈಫ್ ಸರ್, ಲವ್ ಮ್ಯಾರೇಜ್ ನಮ್ಮದು. ಐ ಲವ್ ಹರ್ ಆ್ಯಂಡ್ ಆಗಲೇ ಅವಳು ಕಾಣೆಯಾಗಿ ಸುಮಾರು 24 ಗಂಟೆ ಆಗಿದೆ ಅನಿಸ್ತಾ ಇದೆ ಸರ್. ಎಲ್ಲಿದ್ದಾಲೋ ಏನೋ. ಐ ಆಮ್ ವೆರಿ ಟೆನ್ಸ್ ಸರ್. ಸೊ ಪ್ಲೀಸ್ ಸರ್, ನೀವೇ ನನ್ನ ಹೆಂಡತಿ ಮೀರಾನ ಹುಡ್ಕೊಡ್ಬೇಕು ಪ್ಲೀಸ್. ವಿ ವಿಲ್ ಫೈಂಡ್ ಹರ್. ಥ್ಯಾಂಕ್ ಯು ಸರ್. ಸರ್ ಸ್ಟೇಷನಿಂದ ಕಾಲ್ ಬಂದಿತ್ತು ಸರ್. ದೇವ್ರ ಕಡೆ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆಯಂತೆ ಸರ್, ಫೀಮೇಲ್. ಸರ್ ರೋಹಿತ್, ಮೀರಾ ಅಲ್ಲ ಸರ್, ಅದು ನನ್ನ ಮೀರಾ ಅಲ್ಲ. ಮೀರಾ ಅಲ್ಲ. ಏನಾಗಿರಲ್ಲ, ಹೆದರ್ಕೋಬೇಡ ಸರ್. ಹೀಸ್ ಅಪ್ಸೆಟ್ ಸರ್, ಹೀಸ್ ಅಪ್ಸೆಟ್. ರೋಹಿತ್, ನನಗೆ ಅರ್ಥ ಆಗುತ್ತೆ ಈ ಬಾಡಿ ಐಡೆಂಟಿಫಿಕೇಶನ್ ಮಾಡೋದಿದೆಯಲ್ಲ, ಅದು ಬಹಳ ನೋವಿನ ಪ್ರೊಸೀಜರು ಅಂತ. ಆಮೇಲೆ ನಿಮಗೆ ಸರ್ ದಯವಿಟ್ಟು ನನ್ನ ಮೀರಾನ ಹುಡ್ಕೊಡಿ ಸರ್ ಪ್ಲೀಸ್ ಸರ್. ನೋಡಿ, ನನ್ನ ಪ್ರಿಯಾರಿಟಿನೇ ನಿಮ್ಮ ಕೇಸ್. ನಾನು ಸುತ್ತಮುತ್ತಲಿರೋ ಊರಿನಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ನು ಮೆಸೇಜ್ ಹಾಕಿದ್ದೀನಿ. ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಇನ್ಫಾರ್ಮೇಶನ್ ಬರ್ತದೆ. ಡೋಂಟ್ ವರಿ, ಡೋಂಟ್ ಪ್ಯಾನಿಕ್. ಸರಿ ಸರ್, ನಾನು ಮನೆಗೆ ಹೋಗ್ತೀನಿ. ಓಕೆ, ಬನ್ನಿ, ನಾನು ನಿಮಗೆ ಡ್ರಾಪ್ ಮಾಡಿ. ನೋ ನಾನು ಡ್ರಾಪ್ ಮಾಡ್ತೀನಿ ಅವ್ರಿಗೆ. ನೀವು ತುಂಬ ಸುಸ್ತಾಗಿದ್ದೀರಾ. ನಾನು ಹೋಗೋ ದಾರಿಯಲ್ಲೇ ಅವ್ರನ್ನ ಡ್ರಾಪ್ ಮಾಡ್ತೀನಿ. ಡೋಂಟ್ ವರಿ, ನೀವು ಹೊರಡಿ. ಐ ಓಕೆ ಅದೈತಿ? ಯಾ ಓಕೆ. ನೀವು ಹೋಗಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಹೋಗಿ ಬನ್ನಿ, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಓಕೆ. ಟ್ರಾಮಾ ರೆಸ್ಪಾನ್ಸ್ ಡ್ಯೂ ಟು ಶಾಕ್. ಬ್ರೈನ್ ಇಂಜುರಿ ಅಂತನಾ? ಇಲ್ಲ MRI ಸ್ಕ್ಯಾನ್ ಎಲ್ಲ ಮಾಡಿದ್ದೀವಿ. ರಿಪೋರ್ಟ್ಸ್ ಅವ್ರು ನಾರ್ಮಲ್. ಅವರು ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ ಅನ್ಸತ್ತೆ. ಆ ಶಾಕಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಸರ್, ನಾನು ರೌಂಡ್ಸ್ಗೆ ಹೋಗಬೇಕು. ಬರ್ತೀನಿ ಸರ್. ಸರ್, ICUನಲ್ಲಿ ನಾನೇ ಇವ್ರನ್ನೆಲ್ಲ ನೈಟ್ ನೋಡ್ಕೊಳ್ಳೋದು. ಸಡನ್ ಆಗಿ ಎದ್ದೇಳ್ತಾರೆ, ಅಕ್ಕಪಕ್ಕ ನೋಡಿ ಏನು ನೆನಪಿಲ್ಲ ಅನ್ನೋ ರೀತಿ ನಡ್ಕೊಳ್ತಾರೆ. ಒಂಥರ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸರ್. ಮತ್ತೆ ಡಾಕ್ಟರ್ ರಿಪೋರ್ಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ, ನೀವೇ ಬೇರೆ ಹೇಳ್ತಾ ಇದ್ದೀರಾ? ನಾನು ನರ್ಸು ಸರ್, ಡಾಕ್ಟರ್ನ ಚಾಲೆಂಜ್ ಮಾಡೋಕ್ಕಾಗಲ್ಲಲ್ಲ. ನಾನು ನೋಡಿದ್ದೇನೆ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು. ಓಕೆ. ಹಾಯ್ ರೋಹಿತ್, ಹೇಗಿದ್ದೀರಾ? ಸಾರಿ ರೋಹಿತ್, ನಾನು ಅವತ್ತು ನಿನ್ನ ಜೊತೆ ಬರಬೇಕಾಗಿತ್ತು. ಇವಾಗ ಹೇಗಿದ್ಯಾ? ಸರ್, ಮೀರಾ, ನನ್ನ ಹೆಂಡತಿ ಮೀರಾ ಹೇಗಿದ್ದಾಳೆ? ರೋಹಿತ್, ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನೀನೊಬ್ಬನ್ನೇ ಬಿಟ್ಟು ಎಲ್ಲೂ ಹೋಗ್ಬಾರ್ದಾಗಿತ್ತು. ರಿಯಲಿ ಸಾರಿ. ಯಾರು ನೀವು? ಸರ್, ಯಾರು ಸರ್ ಇವರು? ಇವ್ರು ನಿಮ್ಮ ಹೆಂಡತಿ ಮೀರಾ? ಯಾಕೆ? ಸರ್, ಇದು ಮೀರಾ ಅಲ್ಲ. ಇವ್ರು ನನ್ನ ಹೆಂಡತಿ ಅಲ್ಲ ಸರ್. ಇವರು ಅವಳಾಗಲೇ ಸಾರಿ ಹೇಳಿದ್ನಲ್ವಾ, ಇನ್ನೂ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅದಿತಿ, ಇವಳು ಮೀರಾ ಅಲ್ಲ. ನಿಮ್ಮ ಅಕ್ಕ ಹೇಗೆ ಕಾಣಿಸ್ತಾಳೆ ಅನ್ನೋದು ನಿಂಗೆ ಮರ್ತೋಗಿದ್ಯಾ? ಹಾ, ಇವಳೇ ನನ್ನ ಅಕ್ಕ ಮೀರಾ. ಏನು ಎಲ್ರಿಗೂ ತಲೆ ಕೆಟ್ಟಿದ್ಯಾ? ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ. ಇವಳು ಮೀರಾ ಅಲ್ಲ. ಅರ್ಥ ಆಗಲ್ವಾ ನಿಮಗೆ? ದಯವಿಟ್ಟು ಇವ್ರನ್ನ ಆಚೆ ಕಳಿಸಿ. ನಾನು ಸಾರಿ ಅಂತ ಹೇಳಿದೆ ಅಲ್ವಾ, ಯಾಕೆ ಹಿಂಗೆ ಆಡ್ತಿದ್ಯಾ? ತಾರ ಎಷ್ಟು ವರಿ ಮಾಡ್ಕೊಂಡಿದ್ದಾಳೆ ಗೊತ್ತಾ ನಿನ್ನ ಬಗ್ಗೆ? ತಾರಾ, ನಿನಗೆ ನನ್ನ ಮಗಳ ಹೆಸರೇ ಗೊತ್ತು.
ಯಾರು ನೀನು? ನನ್ನ ಮಗಳ ಹೆಸರು ಹೇಗೆ ಗೊತ್ತು ನಿಂಗೆ? ಸರ್ ಇವಳು ತಾರಾ ಹೆಸರು ಹೇಗೆ ಗೊತ್ತು? ತಾರಾ ಸೇಫ್ ಆಗಿದ್ದಾಳ ತಾನೆ? ಸರ್ ಮೀರನ್ ಕಂಪ್ಲೇಂಟ್ ಕೊಟ್ಟು 3-4 ದಿನ ಆಗಿರ್ಬೇಕು. ಎಲ್ಲಿ ಸರ್ ಅವಳು? ಹುಡುಕ್ತಾ ಇದ್ದೀರೋ ಇಲ್ವೋ ನೀವು? ಹೇ ರೋಹಿತ್, ಏನಾಗ್ತಿದೆ ನಿಂಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ನಾನು ಯಾರು ಗೊತ್ತಾಗ್ತಿಲ್ವಾ ನಿಂಗೆ? ರೋಹಿತ್ ಪ್ಲೀಸ್ ಕಾಮ್ ಡೌನ್. ನಾನು ನಿನ್ನ ಮೀರಾನೇ. ರೋಹಿತ್ ಪ್ಲೀಸ್. ನನ್ನ ಹೆಂಡತಿ ಅಲ್ಲ, ಬಿಟ್ಬಿಡು. ಮೇಡಮ್, ಹೋಗಿಲ್ಲ, please, ಹೋಗು. patient ಗೆ ತೊಂದ್ರೆ ಕೊಡ್ಬೇಡಿ. ಇವ್ಳು ಮೀರಾ ಅಲ್ಲ, ಅದನ್ನ ಬಿಟ್ಬಿಡಿ. ಸರ್ ಮೀರಾ ಬಗ್ಗೆ ಹೇಳಿ. ಮಲ್ಕೊಳ್ಳಿ ಸರ್. ಮೀರಾ ಸರ್, ಅವಳನ್ನ ಆಚೆ ಕಳಿಸಿ ಸರ್. ಅವಳನ್ನ ಪೇಷಂಟ್ಗೆ ಟೆಂಪ್ರರಿ ಆಮ್ನೇಸಿಯಾ ಆಗಿದೆ ಅನ್ಸುತ್ತೆ. ಸರ್ ಅವಳನ್ನ ಆಚೆ ಒಂದು ಕಳಿಸಿ ಸರ್. 2 to 3 ವೀಕ್ಸ್ ಅವ್ರ ಒಂದು ತಿಂಗಳು ಹೀಗೆ ಇರ್ತಾರೆ. ನೀವೆಲ್ಲ ನಾರ್ಮಲ್ ಆಗಿ ಬಿಹೇವ್ ಮಾಡಿ, ಆದಷ್ಟು ಬೇಗ ಅವರು ಸರಿ ಹೋಗ್ತಾರೆ. ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ಶೋಧ ಪೂರ್ತಿ ಸೀರೀಸ್ ನೋಡಲು ಈಗಲೇ ಕನ್ನಡ Z5ಗೆ ಸಬ್ಸ್ಕ್ರೈಬ್ ಮಾಡಿ ಕೇವಲ 99 ರೂಪಾಯಿಗಳಲ್ಲಿ.